الحمد لله رب العالمين والصلاة والسلام على سيد الأنبياء والمرسلين وعلى آله وأصحابه وسلم تسليما كثيرا أما بعد. أعوذ بالله من الشيطان الرجيم. بسم الله الرحمن الرحيم. وذكر فإن الذكرى تنفع المؤمنين. قال النبي صلى الله عليه وسلم الدنيا مزرعة الآخرة أو كما قال عليه الصلاة والسلام. ಗುರು ಹಿರಿಯರೇ, ಅಲ್ಲಾಹ್ ತಾಲಾ ನಮ್ಮೆಲ್ಲರಿಗೂ ಒಂದು ದೀನಿನ ಮಜ್ಲಿಸ್ನಲ್ಲಿ ಕೂತು ದೀನದ ಫಿಕರ್ ಮಾಡೋ ಸಲುವಾಗಿ ಅಲ್ಲಾಹ್ ತಾಲಾ ನಮ್ಮೆಲ್ಲರೂ ಕೂಡಿಸ್ಯಾನ. ಇಂಥ ಸಂದರ್ಭದಲ್ಲಿ ಇವತ್ತು ನಿಮ್ಮೊಂದು ಅಲ್ಹಮ್ದುಲಿಲ್ಲಾ ಅಲ್ಲಾಹನ ಕುರಾನ್ಲಿಂದ ಬಂದ ಆಯತು ಮತ್ತು ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿರುವಂಥ ಒಂದು ಹದೀಸು. ಮೊದಲನೇ ಮಾತೊಳಗೆ ಏನಪ್ಪ ಅಂದ್ರೆ ಅಲ್ಲಾಹ್ ತಾಲಾ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಹೇಳ್ತಾನೆ ರೀ, ವಜಕ್ಕಿರ್ ಫಇನ್ನ ಜಿಕ್ರಾ ತನ್ಫೌಲ್ ಮುಮಿನೀನ್. ಮೊಹಮ್ಮದ್ ಪೈಗಂಬರ್ರೆ, ನೀವು ನೆನಪು ಮಾಡಿರಿ, ನೆನಪು ಮಾಡ್ತಾ ಇರ್ರಿ, ನೆನಪು ಮಾಡಿಸ್ತಾ ಇರ್ರಿ. ಇದು ಮುಸಲ್ಮಾನರಿಗೆ ಮೋಮಿನರಿಗೆ ಭಾಳ ಫೈದೆ ಆಕ್ಕೈತಿ. ನಾವು ಏನು ಮಾಡಬೇಕು, ಏನು ಮಾಡಕತ್ತೀವಿ, ಏನು ತೊಗೊಂಡು ಹೋಗಬೇಕು, ನಮ್ಮ ಜೊತೆ ಏನು ಬರ್ತೈತಿ, ಇದೇ ಉದ್ದೇಶ ಇಲ್ಲ ರೀ. ನಮ್ಮ ಇಜ್ತಿಮಾದ ಜೋಡಿಂದ ಉದ್ದೇಶ ಏನಪ್ಪ ಅಂದ್ರೆ ನಾವು ಏನು ಮಾಡಕತ್ತೀವಿ, ನಮ್ಮ ಮುಂದೆ ಏನು ಮಾಡಬೇಕು, ಎಷ್ಟು ಮಾಡೀವಿ, ಎಷ್ಟು ಬಿಟ್ಟೀವಿ, ಈ ವಿಚಾರ ನಮ್ಮಲ್ಲಿ ಬರಲಿ ಅಂತ ನಾವು ಈ ಇಜ್ತಿಮಾ ಮತ್ತು ಜೋಡು ಮಾಡಕತ್ತೀವಿ. ಇದೇ ಮಾತು ಅಲ್ಲಾಹ್ ತಾಲಾ ಕುರಾನ್ದಲ್ಲಿ ತನ್ನ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ಹೇಳ್ತಾರೆ ರೀ, ಈ ಎಲ್ಲ ಮುಜಾಕರ ಮಾಡಿರಿ, ನೀವು ದೀನದ ಬಗ್ಗೆ ಮುಜಾಕರ ಮಾಡಿರಿ. ನಮ್ಮ ಜೀವನದೊಳಗೆ ಎಷ್ಟು ದೀನ್ ಐತಿ, ಎಷ್ಟು ನಾವು ನಮಾಜ್ ಮಾಡಕತ್ತೀವಿ, ಕುರಾನ್ ಪಠನೆ ಮಾಡಕತ್ತೀವಿ, ಅಲ್ಲಾಹನ ಧ್ಯಾನ ನಮ್ಮಲ್ಲಿ ಐತಿ ಏನ್ರಿ, ಎಷ್ಟು ನಾವು ನಮ್ಮ ಜೀವನ ಸುನ್ನತ್ ಶರೀಯತ್ ಮ್ಯಾಗ ನಡ್ಸಾಕತ್ತೀವಿ, ನೋಡ್ಕೋಬೇಕಿಲ್ಲ, ಸ್ವಲ್ಪ ತನ್ನಾರು ನೋಡ್ಕೋಬೇಕು. ಅದಕ್ಕೆ ಒಬ್ಬ ಉರ್ದು ಕವಿ ಹೇಳ್ತಾನೆ, ದಿವಸ ನಾವು ಕನ್ನಡಿ ನೋಡ್ತಿಲ್ರಿ, ದಿವಸ ನೋಡ್ಕೋತೀವಿ, ಎಲ್ಲ ನೋಡ್ತೀವಿ, ಮೊಬೈಲ್ ದಿವಸ ನೋಡ್ತೀವಿ ಅದಲ್ರಿ. ಅದ ಉರ್ದು ಕವಿ ಹೇಳ್ತಾನೆ, मुँह देख लिया आईने में पर दाग न देखा सीने में, जी ऐसा लगाया जीने में मरने को मुसलमान. ದಿವಸ ಕನ್ನಡಿ ನೋಡಾಕತ್ತೀವಿ, ಮಕಾಂತ ನೋಡಾಕತ್ತೀವಿ, ಅದ್ರೊಳಗೆ ಎಷ್ಟು ಹತ್ತೈತಿ ಜಂಗ ಅದು ನಾವು ನೋಡಾಕತ್ತಿಲ್ಲ. ಆ ಕನ್ನಡಿನ ನೋಡಾಕತ್ತೀವಿ. ಅದಕ್ಕೆ ಕನ್ನಡಿ ನೋಡಿದ್ರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ದುವಾ ಓದ್ತಿದ್ರು. ಎಷ್ಟು ಚಲೋ ದುವಾ ನೆನಪಾತ್ ನೋಡ್ರಿ. ಕನ್ನಡಿ ನೋಡೋ ದುವಾ ಯಾರಿಗೆ ನೆನಪೈತೇನ್ರಿ ಇದ್ರೊಳಗೆ? ಅಮೀರ್ ಸಾಬ್ರಿಗೊಬ್ಬರಿಗೆ ನೆನಪೈತಿ. ಎಲ್ಲರೂ ನಾವು ಕಲಿಬೇಕದು. ಆ ದುವಾ ಕನ್ನಡನ್ಯಾಗ ಯಾಕಾರಲ್ಲಕ ಕನ್ನಡಿ ಮುಂದೆ ಹಚ್ಚಬೇಕು. ಬೈತುಲ್ ಖಲಾ ಹೋಗುವಾಗ ಆ ಬಾಗಿಲ ಮ್ಯಾಗ ಅದಕ್ಕೂ ಬರೆದು ಹಚ್ಬೇಕು. ಕನ್ನಡಿ ನೋಡುವಾಗ ನಿಮ್ಮ ಶುಕ್ರವಾರ ಮುಂಜೆ ನಾನು ಜುಮ್ಮಾ ಬಯಾನ್ದೊಳಗೆ ಕೇಳಿದ್ನಿ, ಎಲ್ಲ ಸಾತಿ ಜುಮ್ಮಾ ನಮಾಜ್ ಬಂದಿರಿ, ಇವತ್ತು ಮಕ್ಕೊಂದು ಎದ್ದ ಮೇಲೆ ಯಾರು ದುವಾ ಓದಿರಿ, ಮಕ್ಕೊಂದು ಹೇಳುವಂಥ ದುವಾ ಯಾರು ಓದಿರಿ ಅಂತ ಕೇಳಿದ್ನಿ. ಭಾಳ ಕಡಿಮೆ ಓದ್ತಾರೆ. ಮಕ್ಕಳಿಗೆ ಬಂದು ದುವಾ ನೆನಪಾಗೋದಿಲ್ಲ, ಮಕ್ಕೊಂದು ಎದ್ದ ಮೇಲೂ ದುವಾನು ನೆನಪಾಗೋದಿಲ್ಲ. ಅಲ್ಲಾಹು ಅಕ್ಬರ್. ಅದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಣ್ಣಿ ನೋಡಿ ದುವಾ ಮಾಡ್ತಿದ್ರು, ಅಲ್ಲಾಹುಮ್ಮ ಹಸನ್ತು ಖಲ್ಕಿ ಫಹಸುನ್ ಖುಲ್ಕಿ. ಅಲ್ಲ, ಎಷ್ಟು ನೋಡಕ್ಕೆ ನನಗೆ ಸುಂದರವಾಗಿ ನೀವು ಮಾಡಿಪ್ಪ. ಯಾಕಂದ್ರೆ ಜಗತ್ತಿನೊಳಗೆ ಸುಂದರವಾದಂಥ ಯಾವುದಾರು ವಸ್ತು ಅಂದರೆ ಯಾರಪ್ಪ? ಮನುಷ್ಯ ಅಂತ್ರಿ. ಲಕದ್ ಖಲಕನಲ್ ಇನ್ಸಾನ ಫಿ ಅಹ್ಸನಿ ತಕ್ವೀಮ್ ಅಲ್ಲ ಹೇಳ್ತಾನೆ ರೀ. ಸುಂದರವಾದಂಥದ್ದು ದೊಡ್ಡ ಜಗತ್ತಿನೊಳಗೆ ಯಾವ್ದಾದ್ರು ವಸ್ತು ಅಂದ್ರೆ ಆ ಮನುಷ್ಯ ಅಂತ. ಅದಕ್ಕೆ ನೀವು ಹಜರತ್ ನಮ್ಮ ಉಲ್ಮಾ ಇಕ್ರಾಮ್ರು ಔಲಿಯಾ ಇಕ್ರಾಮ್ರು ಬಯಾನಾತ್ ಕೇಳಿರಬೇಕು. ಹಜರತ್ ಮೌಲಾನಾ ಕಾಸಿಮ್ ಕುರೇಶಿ ಸಾಬ್ ದಾಮದ್ ರಹಮತುಲ್ಲಾ ಅಲೈ ತನ್ನ ಒಂದು ಬಯಾನ್ದೊಳಗೆ ಹೇಳ್ತಿದ್ರು ನೋಡ್ರಿ, ಎಲ್ಲ ಕಂಪ್ನಿಯವರು ಯಾವ್ದಾರದು ಒಂದು ವಸ್ತು ಏನ್ರಿ ಶ್ಯಾಂಪಲ್ ಸಲುವಾಗಿ ಕೊಟ್ಟಿರ್ತಾರಲ್ರಿ, ಯಾವುದು ಬೇಕಾರಲ್ಲ ಶ್ಯಾಂಪಲ್. ಅದು ಕಂಪ್ನಿಯಿಂದ ಫ್ರೀ ಅಡ್ವರ್ಟೈಸ್ ಹಾಕಿರ್ತೈತಿ, ಫ್ರೀನೂ ಕೊಡ್ತಾರೆ, ಗುಳಿಗಿನೂ ಫ್ರೀ ಕೊಟ್ಟಿರ್ತಾರೆ, ಅದ್ರ ಮ್ಯಾಗೂ ಬರೆದಿರ್ತಾರೆ ನೋ ನಾಟ್ ಸೇಲ್ ಅಂತ ಬರೆದಿರ್ತಾರಲ್ರಿ.
ಹಾಂ, ನಾಟ್ ಸೇಲ್. ಯಾಕಂದ್ರೆ ಅದು ನಮ್ಮ ಕಂಪ್ನಿ ಪ್ರಾಡಕ್ಟ್ ಐತಿ. ಇದಕ್ಕೆ ನೋಡಿ ನಿಮಗೆ ನಮ್ಮ ಕಂಪ್ನಿ ಎಷ್ಟು ಚಲೋ ಕೆಲಸ ಮಾಡಕತ್ತೈತಿ ತೋರ್ಸಾಕ ಅದು ವಸ್ತು ಕಂಪ್ನಿಯವರು ಕಳಿಸಿರ್ತಾರೆ. ಹಂಗೆ ಹಿರಿಯರು ಔಲಿಯಾ ಇಕ್ರಾಮ್ರು ಹೇಳ್ತಾರೆ ರೀ, ಜಗತ್ತಿನೊಳಗೆ ಅಲ್ಲಾಹ್ ತಾಲಾ ತನ್ನ ಶಕ್ತಿ, ನಾನು ಎಷ್ಟು ಅಲ್ಲ ನನ್ನಿಂದ ಎಷ್ಟು ಕೆಲಸ ಆಕೈತಿ, ನಾ ಏನು ಮಾಡಾವದೀನಿ, ಎಷ್ಟು ಶಕ್ತಿ ಅದೀನಿ, ನಾ ರಹಮಾನ್ ರಹೀಮ್ ಕರೀಮ್ ಅದೀನಿ, ನನ್ನ ಶಕ್ತಿ ನನ್ನ ಅಜ್ಮತ್ತು ನೋಡ್ಬೇಕಾದ್ರೆ ನಾನು ಏನು ಬಿಡ್ಸಿನಪ್ಪ ಅಂದ್ರೆ ಶಾಂಪಲ್ ಸಲುವಾಗಿ ಬರೀ ಮನುಷ್ಯಾಗಲ್ತು ಅಲ್ಲ ತೋರ್ಸ್ಯಾನಂತ. ಮನುಷ್ಯಾಗ ನೋಡ್ರಿ. ಹಾಂ, ಅದೇ ರೀತಿಯಾಗಿ ಮತ್ತು ಹಿರಿಯರ ಮುಂದೆ ಔಲಿಯಾ ಇಕ್ರಾಮ್ ಹೇಳ್ತಾರೆ ರೀ, ಮನುಷ್ಯ ತನ್ನ ಕಂಪ್ನಿಯಿಂದ ಯಾವುದೂ ಕಾರ್ಯ, ಯಾವುದೂ ಫ್ಯಾಕ್ಟ್ರಿ ಇರಲಕ್ಕ ನಾನಾ ಥರ ವಸ್ತುಗಳು ಪ್ರಾಡಕ್ಟ್ ತೆಗಿತಿರ್ತಾನೆ. ಒಬ್ಬರು ಪ್ಲ್ಯಾಸ್ಟಿಕ್ಲಿಂದ ಮಾಡ್ತಾರೆ, ಒಬ್ಬರು ಕೆಬ್ಬಲಿಂದ ಮಾಡ್ತಾರೆ, ಒಬ್ಬರು ಕಟ್ಗಿಂದ ಮಾಡ್ತಾರೆ, ಒಬ್ಬರು ಬೆಳ್ಳಿಯಿಂದ ಮಾಡ್ತಾರೆ, ಒಬ್ಬರು ಬಂಗಾರಲಿಂದ ಮಾಡ್ತಾರೆ, ಒಬ್ಬರು ಮಣ್ಣಿಲಿಂದ ಮಾಡಿರ್ತಾರೆ. ಹೌದಿಲ್ಲ ರೀ? ನಾನಾ ಥರ ವಸ್ತುಗಳು ನಾನಾ ಥರದ ಆಗಿರ್ತಾವೆ. ಕಟ್ಗಿದು, ಮಣ್ಣಿಂದು, ಕಲ್ಲಿಂದ, ಕೆಬ್ಬಣದು, ಏನು ನಾನಾ ಥರ ಇವೆಲ್ಲ ವಸ್ತು ಅದಲ್ಲ ರೀ. ಆದ್ರೆ ಅಲ್ಲ ಥರ ಹೇಳ್ತಾನೆ ರೀ, ಅವೆಲ್ಲ ಮಾಡಿರುವಂಥ ಫೋಟೋಗಳು, ತಸ್ವೀರುಗಳು, ಮಾಡಿರುವಂಥ ಎಲ್ಲ ಕಂಪ್ನಿಯಿಂದ ಆಗಿರುವಂಥ ಪ್ರಾಡಕ್ಟ್ಗಳು ಮನುಷ್ಯ ಮಾಡ್ಯಾನ ನಾನಾ ಥರ ವಸ್ತುವಿಂದ. ಆದ್ರೆ ನನ್ನ ಕಂಪ್ನಿಯಿಂದ ನಾನು ಏನು ಹುಡ್ಸಿಲ್ಲ, ಅದು ಎಂಥದೈತಪ್ಪ ಅಂದ್ರೆ ನೀರಿನಿಂದ ನಾ ಮಾಡೀನಿ ಅಂತ ಹೇಳಿದ್ರಿ. ರೀ, ನೀರಿನಿಂದ. ಅಲ್ಲ ಕುರಾನ್ ಹೇಳ್ತಾರೆ ಬೈನ ಸುಲ್ಬ್ ಇವತ್ತರ ಮತ್ತೊಂದಿಗೆ ಎಲ್ಲ ತಲ್ಕೊಂಡು ಹೇಳ್ತಾನೆ ರೀ, ಹಲ್ ಅತ ಅಲಲ್ ಇನ್ಸಾನ್ ಹೀನು ಮಿನದ್ ದಹರ್ ಲಮ್ ಯಕುನ್ ಶೈಅಂ ಮದ್ಕೂರ. ಮಾನವರೇ, ಮನುಷ್ಯ, ನಾನೇನು ಹುಡ್ಸಿಲ್ಲ, ಅಂಥ ಒಂದು ವಸ್ತುಲಿಂದ ನಾನು ಹುಡ್ಸೀನಿ, ಅದ್ರ ಬಗ್ಗೆ ವಿಚಾರಗಳು ಚರ್ಚೆನೂ ಮಾಡಕ್ಕೆ ನೀನು ಇಷ್ಟಪಡೋದಿಲ್ಲ ಅಂತೆಲ್ಲ ಹೇಳಕತ್ತಾನೆ. ಅಂಥದ್ದು ಕೈಗೆ ಹತ್ತಿದ್ರೆ ಅದು ಕೈ ತೊಳ್ಕೊತಾನ, ಸಮಾಧಾನ ಇರೋದಿಲ್ಲ. ಕರ್ವಿಗಿದ್ರೆ ಅರ್ಬಿ ತೆಗಿತಾನ, ಸಮಾಧಾನ ಇರೋದಿಲ್ಲ. ಆದ್ರೆ ಅಂಥ ಒಂದು ನೀರಿನಿಂದ ಅಲ್ಲಾ ತಾಲಾ ಎಷ್ಟು ಚಲೋ ಮನುಷ್ಯ ಮಾಡ್ರಿ. ಅಲ್ಲಾಹು ಅಕ್ಬರ್. ಕಣ್ಣು ನೋಡಕ್ಕೆ ಕಣ್ಣು ಕೊಟ್ಟಾನ, ಹೇಳಕ್ಕೆ ಬೈ ಕೊಟ್ಟಾನ, ಕಿವ್ಯಾಕ ಕೇಳಕ್ಕೆ ಕಿವಿ ಕೊಟ್ಟಾನ, ಕೈ ಕಾಲು ಕೊಟ್ಟಾನ. ಬನ್ನಿ ಒಬ್ಬರು, ಯಾಕಂದ್ರೆ ಈಗ ಶರಾಪಲ್ಲಿಂದ ಗಳಿಸುವಂಥ ದಂಧೆ ಯಾವುದಪ್ಪ ಅಂದ್ರೆ ದವಾಖಾನೆ ದಂಧೆ ಅಂತ. ಎಲ್ಲದ್ರೊಳಗೆ ನಾವು ಕೇಳ್ಕೋತ ಕುಂದಿರ್ತೀವಿ, ಸೊ ಅದಕ್ಕೆ ಕಡಿಮೆ ಮಾಡಿ, ಇದಕ್ಕೆ ಕಡಿಮೆ ಮಾಡಿ ಅಂತ ಮಾಡ್ತಿರ್ತೀವಲ್ಲ ರೀ. ಆದ್ರೆ ದವಾಖಾನ್ಯಾಗ ಸ್ವಾಮಿ ಎಷ್ಟು ಹೇಳ್ತೀವಿ ಅಷ್ಟೇ ಕೊಟ್ಟು ಬರ್ತೀವಿ. ಹೌದಿಲ್ಲ ರೀ? ಒಂದು 3 ದಿವ್ಸ ಹೋದ, ಬರೀ ಎದಿನ ಹೋಗಕತ್ತೈತೆ ಅಂತ ಹೋಗಿ ಅಡ್ಮಿಟ್ ಆದ. ಏನಿಲ್ಲ, ಒಂದು 2-3 ಬ್ಲಾಕ್ ಆಗ್ಯಾವ, ಇದು ಆಪ್ರೇಷನ್ ಮಾಡಬೇಕು, ಇದು ಹಚ್ಚಬೇಕು, ಅದು ಹಚ್ಚಬೇಕಂತ 3 ದಿವ್ಸ ತನಕ ಇಟ್ಕೊಂಡು 3 ಲಕ್ಷ ರೂಪಾಯಿ ಬಿಲ್ ಮಾಡಿದ. 3 ಲಕ್ಷ ತನಕ ಕೊಟ್ಟು ಬಂದ. ಆದ್ರೆ ಯಾಕಂದ್ರೆ ಔಲಿಯಾ ಇಕ್ರಾಮ್ರು ಯಾವುದೂ ಉಲಮಾ ಇಕ್ರಾಮ್ರು ಯಾವುದೂ ಒಂದು ಇರಲಕ್ಕ ಅದ್ರ ಮ್ಯಾಗ ಒಂದು ಬುದ್ಧಿಮಾತ ಅವ್ರು ತಗೋತಾರೆ ನೋಡ್ರಿ. 3 ದಿವ್ಸ ಬರೀ ಈ ಹೃದಯ ಡಾಕ್ಟರ್ ನಿಗರಾನಿಯೊಳಗೆ 3 ದಿವ್ಸ ಇದ್ರೆ 3 ಲಕ್ಷ ರೂಪಾಯಿ ಕೊಟ್ಟಿವಿ. 70 ವರ್ಷದಿಂದ ಅಲ್ಲ ಮತ್ತೇನು ಪರಮಾತ್ಮ ಈ ಹೃದಯಕ್ಕೆ ಕಾಪಾಡಕತ್ತಾನ. ಅವನು ಏನು ವಿಚಾರ ಇಲ್ಲ ನಮ್ಗೆ. 70 ವರ್ಷದಿಂದ ನೋಡಕತ್ತಾನ, 70 ವರ್ಷದಿಂದ ಕಾಪಾಡಕತ್ತಾನ, ನಮ್ಮ ನಿಗರಾಣಿ ಮಾಡಕತ್ತಾನ. ಅಲ್ಲಾಹು ಅಕ್ಬರ್. ಅವನ ಸಲುವಾಗಿ ಏನು ಮಾಡಕತ್ತಿಲ್ಲ. ಆದ ಕಾರಣ ಪ್ರವಾದಿ ಹಜರತ್ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ತಲೆ ಏನು ಹೇಳ್ತಾನೆ ರೀ, ವಜಕ್ಕಿರ್ ಫೈನ್ನ ಜಿಕ್ರ ತನ್ಫೌಲ್ ಮುಮಿನೀನ್. ಅದು ನೆನ್ಪು ಮಾಡಿರಿ, ಮುಜಾಕರ ಮಾಡಿರಿ. ಮಾಡಿರಿ, ನಾವು ಯಾಕೆ ಬಂದೀವಿ, ಏನು ಮಾಡಬೇಕು, ಏನು ತೊಗೋಬೇಕು, ಏನು ಮಾಡಾಕತ್ತೀವಿ. ಹೌದಿಲ್ಲ ರೀ? ಅದಕ್ಕೆ ಹಿರಿಯರು ಔಲಿಯಾ ಇಕ್ರಾಮ್ ಹೇಳ್ತಾರೆ ರೀ, ಬರೀ ಮುಂದೆ ನೋಡಬಾರ್ದಂತ ರೀ, ಸ್ವಲ್ಪ ಹಿಂದೆ ನೋಡ್ಬೇಕಂತ. ಮುಂದೆ ನಾವು ಬರೀ ಮುಂದೆ ನೋಡಾಕತ್ತೀವಿ, ಮುಂದೆ ನೋಡೋಣ ಅಂತೀವಿ. ಬರೀ ಹಿಂದೆ ನೋಡಿದ್ರೆ 50 ವರ್ಷ ಮುಗಿದು, 60 ವರ್ಷ ಮುಗಿದು, 70 ವರ್ಷ ಮುಗಿದು, ಯಾವಾಗ ಟೈಮ್ ಬರ್ತೈತೆ ಏನು ಗೊತ್ತಿಲ್ಲ. ಅದಕ್ಕೆ ಅಲ್ಲಾಹ್ ತಾಲಾ ತಮ್ಮ ಪೈಗಂಬರಿಗೆ ಹೇಳಕತ್ತಾನ, ಸ್ವಲ್ಪ ವಿಚಾರ ಮಾಡಿರಿ. ಅದೇ ರೀತಿಯಾಗಿ ಅಲ್ಲಾಹ್ ತಾಲಾ ಮತ್ತೊಂದು ಜಿಗೆ ಅಲ್ಲಾಹ್ ತಾಲಾ ಹೇಳ್ತಾನೆ ರೀ, ಏನು ಹೇಳ್ತಾನೆ ರೀ, ವಲಾ ತಕೂನು ಕಲ್ಲದೀನ ನಸುಲ್ಲಾಹ್ ವ ಅನ್ಸಾಹುಮ್ ಅನ್ಫುಸಹುಂ ಉಲಾಯಿಕ ಹುಮುಲ್ ಫಾಸಿಕೂನ್. ನೋಡ್ರಿ, ಮೊದಲಿನವ್ರ ಗತಿ ನೀವು ಮಾಡಕ್ಕೆ ಹೋಗ್ಬೇಡ್ರಿ. ಅಲ್ಲಾಹ್ ತಾಲಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಉಮ್ಮತ್ತಿಗೆ ಹೇಳಕತ್ತಾನ, ಮೊದಲೇನು ಮಂದಿ ಏನು ಮಾಡ್ಯಾರಲ್ಲ ಅವ್ರ ಗತಿಯನ್ನು ಮಾಡಕ್ಕೆ ಹೋಗ್ಬೇಡ್ರಿ, ಅವ್ರ ಗತಿ ಕುನ್ಯಾಕೆ ಹೋಗ್ಬೇಡ್ರಿ. ಅವ್ರು ಏನು ಮೊದಲು ಮಾಡ್ಯಾರಲ್ಲ ಅವ್ರು ಮಾಡೋ ಗತಿ ನೀವು ಮಾಡ್ಕೋತ ಹೋದ್ರಿ ಅಂದ್ರೆ ಮಾಡಕ್ಕೆ ಹೋಗ್ಬೇಡ್ರಿ. ಅವರು ಹುಟ್ಟಿಸಿರುವಂಥ ಪರಮಾತ್ಮ ಅಲ್ಲಾಹ್ ತಾಲಾಗ ಹುಟ್ಟಿಸಿರುವಂಥ ಪರಮಾತ್ಮಗೆ ಅಲ್ಲಾಗ ಮರ್ತು ಜೀವನ ಸಾಕ್ಸ್ಯಾರ. ನೀವು ಹಂಗೆ ಮಾಡಕ್ಕೆ ಹೋಗ್ಬೇಡ್ರಿ. ಏನು ಬೇಕಾದ ಗಳಿಸ್ರಿ, ಏನು ಬೇಕಾದ ತಿನ್ನಿರಿ, ಏನು ಬೇಕಾದ ಉಡ್ರಿ, ಏನು ಬೇಕಾದ ನೀವು ಜೀವನ ಮಾಡಿರಿ. ಒಂದು ದಿವ್ಸ ನಾವು ಮನೆ ದುಡುದೈತಿ, ಐತಿಲ್ರಿ?
ಅವ್ರ ಗತಿ ಜೀವನ ಸಾಗಿಸಾಕತ್ತಾರ. ಭಾಳಷ್ಟು ಜನಾಂಗ ಇದ್ದಾರೆ, ಆದ್ರೆ ಅವ್ರಿಗೆ ದೀನ ಧರ್ಮ ಕಬರಿನ ಫಿಕರ್ ಇಲ್ಲ, ಹಶ್ರಿನ ಫಿಕರ್ ಇಲ್ಲ, ಜನ್ನತ್ ಫಿಕರ್ ಇಲ್ಲ, ಅಲ್ಲಾನ ಫಿಕರ್ ಇಲ್ಲ, ಪ್ರವಾದಿ ಮೊಹಮ್ಮದ್ ಸಲಾ ಸುನ್ನ ಶರೀಯತ್ ಫಿಕರ್ ಇಲ್ಲ. ಅದಕ್ಕೆ ನಾವು ಫಾರ್ಸಿ ಒಳಗೆ ಹೇಳ್ತೀವಿ ಹರ್ಚಿ ಆಮದ್ ದರ್ಘಸೀಟ್. ಯಾವ್ದು ಬರ್ತಿದ್ದ ಅದು ತಿನ್ನುದ ಜಗ್ಗುದ. ಉರ್ದುದೊಳಗೆ ಹೇಳ್ತಿಲ್ಲ ರೀ, ಎ ಬಿ ಮೇರಾ ಓ ಬಿ ಮೇರಾ ಸೊಬ್ಬಿ ಮೇರಾ ಅಂತ. ಹಂಗೆ ನಾವು ಜಕ್ಕೋತ ಕೂತೀವಿ. ಅಲ್ಲಾಹು ಅಕ್ಬರ್. ಅವ್ರ ಗತಿ ಮರ್ತು ಜೀವನ ಸಾಗಿಸ್ಬೇಡ್ರಿ. ಭಾಳಷ್ಟು ಮಂದಿ ಮರ್ತು ಜೀವನ ಸಾಗ್ಸಾಕತ್ತಾರ. ಅವ್ರಿಗೆ ಏನೂ ಆಗಿಲ್ಲಲ್ಲ. ಪಾಟ್ಪಟ್ಟಿನ ಮಾಡ್ತಾರೆ, ಬಂಗ್ಲೆ ಕಟ್ಟಾರ, ದುನಿಯಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಡ್ಯಾರ, ಪಾಲಿಟಿಕ್ಸ್ ಮಾಡ್ತಾರೆ, ನೌಕರಿ ಮಾಡ್ತಾರೆ. ಏನು ಬೇಕಾದೈತಿ ಓ ಮಾರ. ನಾವ್ಯಾಕೆ ಅಷ್ಟು ವಿಚಾರ ಮಾಡೋದು? ಯಾವಾಗ ಮನ್ಸಿಗೆ ಬರ್ತೈತೆ ಒಂದು ಯಾವಾಗಾರು ನಮಾಜ್ ಮಾಡೋದು. ಒಬ್ಬ ಬಂದು ಹೇಳಿದ, ಹಜರತ್ ಜೀವನದೊಳಗೆ ನನ್ನ ನಮಾಜನ ಕಜಾಗಿಲ್ಲ ಅಂತ ಹೇಳಿದ್ರು. ಕೈ ಕುಡಿಸಿದ್ವು ನಾವು ಅವ್ರಿಗೆ. ಭಾರಿ ಅಲ್ಲಪ್ಪ, ನಮ್ಮ ನಮಾಜ್ ಕಜಾಗಿ ನಿಂದು ಕಜಾನೆ. ಸಾಹೇಬ್ರ ರಂಜಾನ್ ಬಕ್ರೀದ್ ಕಜಾಗಿಲ್ಲ ಅಂತ ಹೇಳಿದಂತ. ಏನು ಹೇಳಿದ? ರಂಜಾನ್ ಬಕ್ರೀದ್ ನಮಾಜ ಕಜಾಗಿಲ್ಲ ಅಂತ ಹೇಳಿದಂತ. ಅಂಥವ್ರು ಅದಾರ. ರಂಜಾನ್ ಬಕ್ರೀದನು ಅಲ್ಲಾ ತಾಲ ತೌಫೀಕ್ ಕಟ್ಟಾನಂತ. ಆದ್ರೆ ಅಲ್ಲಾನು ಕರುಣೆ ನೋಡ್ರಿ. ಅಲ್ಲಾ ತಾಲ ಎಷ್ಟು ಕರುಣೆ ಅದಾನ ಈ ಮೊಹಮ್ಮದ್ ಪೈಗಂಬರ್ ಸಲ ಉಮ್ಮತ್ನ್ಯಾಗ. ಹಜರತ್ ಪೀರ್ ಜುಲ್ಫಕಾರ್ ಸಾಬ್ ದಾಮತ್ ಬರ್ಕಾತ್ ಅಂತ ಒಂದು ಹಂಗೆ ಉದಾಹರಣೆ ಕೊಟ್ಟು ಒಂದು ವಾಕ್ಯ ಬರ್ದಾರ. ಭಾಳಷ್ಟು ಮಂದಿ ಹಿರಿಯರು ಮನ್ಯಾಗ ಇರ್ತಾರಲ್ಲ, ರಂಜಾನ್ ತಿಂಗಳು ಬಂತು, ನಮಾಜ್ ಮಾಡಲಿಲ್ಲ, ತರಾವಿ ಮಾಡಲಿಲ್ಲ, ಕುರಾನ ಓದಿಲ್ಲ, ರೋಜೆ ಇಡಲಿಲ್ಲ, ಸದ್ಕಾ ಖೈರಾತ್ನು ಕೊಡಲಿಲ್ಲ. ಆದ್ರೆ ಚಲೋ ಅರ್ಬಿ ಹಾಕ್ಕೊಂಡು ಅತ್ತರ್ಗಿತ್ತರು ಹೊಡ್ಕೊಂಡು ಏನ್ರಿ ಎಲ್ಲರ್ಕಿಂತ ಮುಂದೆ ಬಂದು ಮೊದಲನೇ ಸಪ್ನ ಕೂತಿರ್ತಾನೆ. ಲಘುನ ಜಲ್ದಿ ನಮಾಜ್ ಮಾಡಿಸ್ರಿ ಅಂತಿರ್ತಾನೆ. ಮಾಡಿಸಿ ಬಂದ ಅವ್ರು ಹಿರಿಯರು ಇರ್ತಾರಲ್ಲ, ಸ್ವಲ್ಪ ಮನ್ಯಾಗ ಇರ್ತಾರೆ ಅವರು. ಎಲ್ಲರ ಮನೆಯಾಗ ಹಿರಿಯರು ಇರ್ತಾರೆ. ಅವ್ರು ಹೇಳಿದೆ, ಒಂದು ರೋಜಾ ಮಾಡಲಿಲ್ಲ, ಒಂದು ಏನೈತಿ ತಾರಾಬಿ ನಮಾಜ್ ಮಾಡಲಿಲ್ಲ, ಒಂದು ದಿವಸ ಸದ್ಕಾ ಖೈರಾತ್ ಮಾಡಲಿಲ್ಲ. ಈಗ ಭಾರಿ ಚಲೋ ಅರ್ಬಿ ಹಾಕ್ಕೊಂಡು ಹೊಸ ಅರ್ಬಿ ಹಾಕ್ಕೊಂಬ ಅತ್ತರ ಹೊಡ್ಕೊಂಡು ಶುರ್ಕೊಮ್ಮ ಜಗತ್ ಕೂತಾನ ಸುರ್ ಅಂತ ಹಿಂಗೆ ಹೇಳಿದ್ರು ಅವರು. ಆವಾಗ ಒಂದು ಮಾತು ಹೇಳಿದಂತ್ರಿ ಅವ ಶುರ್ಕರ್ಮ ಕುಡ್ಯವ. ಏನು ಬರೇ ಶುರ್ಕೊಮ್ಮ ಅಷ್ಟ ಕುಡ್ಯಾಕತ್ತಾನವ, ಮತ್ತೆ ಯಾವುದು ಅಮಲ ಮಾಡಾಕತ್ತಿಲ್ಲ. ಅವ ಹೇಳಿದಂತ, ಏನ್ರಿ ನಾನು ಮುಸಲ್ಮಾನ, ಕನಿಷ್ಠ ಶುರ್ಕರ್ಮ ಕುಡ್ಯಾಕಾರ ಅಷ್ಟು ನನಗೆ ಇದು ಕುಡ್ದಿಲ್ಲ ಅಂತ ಹೇಳಿದಂತ. ಕನಿಷ್ಠ ಅಷ್ಟರ ಕೊಡ್ರಿ ನನಗೆ ಶುರ್ಕರ್ಮರ ಕುಡ್ಯಾಕ. ಪೀರ್ ಸಾಹೇಬರು ಮುಂದೆ ಬರ್ದಾರ, ಅಲ್ಲಾ ತಾಲ ಇದೇ ಒಂದು ಹೇಳಿದ ಇದ್ರ ಮ್ಯಾಗ ಹೇಳಿಕೆ ಮ್ಯಾಗ ಅಲ್ಲಾ ತಾಲ ಮಗ್ಫಿರತ್ ಮಾಡ್ಬೋದಂತ. ಇದೇ ಒಂದು ಹೇಳಿಕೆ ಮ್ಯಾಗ ನಾನು ಅಷ್ಟು ಕನಿಷ್ಠ ಇದೀನಿ ನಾನು. ಕನಿಷ್ಠ ರಂಜಾನ್ ತಿಂಗಳದಾಗ ಆಗಿರುವಂಥ ಹಬ್ಬದ ಟೈಮ್ದಾಗ, ಖುಷಿ ಟೈಮ್ದಾಗ ಒಂದು ಶುರ್ಕರ್ಮ ಒಂದು ಕುಡ್ದು ನಾನು ಖುಷಿ ಬಿಟ್ಟು ಅಷ್ಟು ಮಾಡಬಾರ್ದು ನಾನು. ಇಂಥ ಸಂದರ್ಭದೊಳಗೂ ಈ ಮಾತನ್ನು ಅಲ್ಲಾಗ ಇಷ್ಟ ಬಂದ್ರೆ ಅದ್ರ ಮ್ಯಾಗ ಎಲ್ಲ ಮಗ್ಫಿರತ್ ಮಾಡತ್ತಾನಂತ. ಅದಕ್ಕೆ ಹಿರಿಯರು ಔಲಿಯಾಕರಮರು ಅಲ್ಲಾನು ಕುರಾನ್ದಲ್ಲಿ ಹದೀಸ್ನು ಹೇಳ್ತಾನೆ ರೀ, ನಾವು ತಾಯಿ ಹುಟ್ಟೀವಿ, ಆ ತಾಯಿ ನಮ್ದು ಎಷ್ಟು ಪ್ರೀತಿ ಪೇರೆ ಮಾಡ್ತಾಳೆ. ಆದರೆ ಪ್ರವಾದಿ ಮೊಹಮ್ಮದ್ ಸಲ ಹೇಳ್ತಾರೆ, ಅಲ್ಲ ಇದಕ್ಕಿಂತ 70 ಗುಣ ಹೆಚ್ಚು ನಮ್ಮಿಂದ ಪ್ರೀತಿ ಮಾಡ್ತಾನಂತ. ನೀನು ಬರೇ ನೆನಪು ಮಾಡಿದ್ರೆ ನಾನು ನೀ ಮನಸಾರ ನೆನಪು ಮಾಡಿದ್ದೀವಿ, ಒಳಗೆ ಮನಸ್ಸಿನ ಮಾಡಿದ್ರೆ ನಾನು ಎಲ್ಲರ ಮುಂದೆ ದೇವದೂತರ ಮುಂದೆ ನಾನು ನೆನಪು ಮಾಡ್ತೇನೆ ಅಂದ್ರೆ ಹದೀಸ್ ಪಾಕ್ನ ಬರ್ತಾರೆ. ನೀವು ಒಂದು ಗೇನು ಬಂದ್ರೆ ಒಂದು ಮೊಳ ಬರ್ತೀನಿ, ನೀವು ಮೊಳ ಬಂದ್ರೆ 2 ಕೈ ಬರ್ತೀನಿ, ನೀ ನಡೆದು ಬಂದ್ರೆ ನಾನು ಓಡಿ ಬರ್ತೀನಿ ಅನ್ನುವಂಥ ಮಾತು ಅಲ್ಲಾ ತಾಲ ಹೇಳಕತ್ತಾನ. ಆದ್ರೆ ಏನೈತ್ರಿ, ನಾವು ಅಲ್ಲಾಗ ಮರ್ತು ಜೀವನ ಸಾಕ್ಸಾಕೋತೀವಿ. ಭಾಳ ಮಂದಿ ನೋಡಕತ್ತೀವಿ ನಾವು. ಅವು ಎಲ್ಲರೂ ಹಂಗೆ ಮಾಡಕತ್ತಾರ, ನಾವು ಮಾಡೋಣಂತ. ಹಂಗೆ ಮಾಡಿದ್ರೆ ನಡೆದಿಲ್ಲ ರೀ. ದೊಡ್ಡ ಗಳಿಸ್ಯಾನ್ರಿ. ಈಗ ನಾನು ಮೊಹಮ್ಮದ್ ಸಲಾ ಸಲಮ್ರಿಗೆ ಕೇಳಿದ್ರಂತ ಸಾಹಬಾ ಇಕ್ರಾಮ್ರು, ಏನಂತ ಬುದ್ಧಿವಂತ ಮನುಷ್ಯ ಯಾರು ರೀ ಅಂತ ಕೇಳಿದ್ರಂತ. ಬುದ್ಧಿವಂತ ಮನುಷ್ಯ ಯಾರು? ಈಗ ನಾವು ನಿಮ್ಗೆ ಪ್ರಶ್ನೆ ಮಾಡಿದ್ರೆ ನಾವು ಏನು ಹೇಳ್ಬೋದು ರೀ? ಪಾಠಪಟ್ಟಿ ಮಾಡಿದವ, ಚಲೋ ಬಂಗ್ಲೆ ಕಟ್ಟಿದವ, ನೌಕರಿ ಮಾಡವ, ಪಾಲಿಟಿಕ್ಸ್ ಮಾಡವ, ಬೆಳ್ಳಿ ಬಂಗಾರ ಬ್ಯಾಂಕ್ ಬ್ಯಾಲೆನ್ಸ್ ಕೂಡಿಟ್ಟವ, ಹೌದಿಲ್ಲ ರೀ, ನೌಕರಿ ಮಾಡ್ಸವ, ಎಲ್ಲ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಂಡು ಏನು ಕೂತಿರ್ತಾನಲ್ಲ ಅವಂಗೆ ನಾವು ಏನು ವಿಚಾರ, ಎಷ್ಟು ಬುದ್ಧಿ ಕೊಟ್ಟಾನ, ಎಷ್ಟು ವಿಚಾರ ಎನ್ನಲ್ಲಿ ಐತಿ, ಎಷ್ಟು ಏನ್ರಿ ಬುದ್ಧಿವಂತ ಅದ ನೀವು ಅನ್ನುವಂಥ ಮಾತನ್ನು ಹೇಳ್ಬೋದು. ಆದರೆ ಹಜರತ್ ಮೊಹಮ್ಮದ್ ರಸೂಲುಲ್ಲಾಹ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ ರೀ, ಬುದ್ಧಿವಂತ ಯಾರಪ್ಪ ಅಂದ್ರೆ ಸಾಹಬಾए ಕಿರಾಮ್ ಕೇಳಿದ ಮೇಲೆ ಹೇಳಿದರು, ಯಾರಲ್ಲಿ 2 ವಿಚಾರಗಳು ಇರ್ತಾವ ಅವ ಬುದ್ಧಿವಂತ ಹೇಳಿದರು. 2 ವಿಚಾರ ಯಾರಲ್ಲಿ ಇರ್ತೈತಲ್ರಿ ಅವ ಬುದ್ಧಿವಂತ. 2 ವಿಚಾರ ಯಾರಲ್ಲಿ ಇರುವುದಿಲ್ಲ, ಈ 2 ವಿಚಾರ ಇರೋದಿಲ್ಲ, ಅವ ಬೇಕಾದಿದ್ರು ಅವ ಬುದ್ಧಿವಂತ ಅಲ್ಲ. ಅದಕ್ಕೇನಂತಾರೆ ರೀ? ಬೇವಕೂಫ್ಗೆ ಏನಂತಾರೆ? ಮೂರ್ಖ. ಮೂರ್ಖ. ಈ 2 ವಸ್ತು ಯಾರಲ್ಲಿ ಅದಾವ ವಿಚಾರಗಳು ಅವ ಬುದ್ಧಿವಂತ. ಎಷ್ಟು ಚಲೋ ಮಾತು ಹೇಳ್ಯಾರ್ರಿ ಹಜರತ್ ಮೊಹಮ್ಮದ್ ಸಲಾ ಸಲಮ್ರು ಹೇಳಿದ್ರು. 2 ವಿಚಾರಗಳು, ಮೊದಲನೇ ವಿಚಾರ ಏನಪ್ಪ ಅಂದ್ರೆ
ಯಾವತ್ತೂ ತನ್ನ ಮರಣದ ಏನ್ರಿ ನೆನಪಿಡ್ಬೇಕಂತ. ಹಾಂ, ನನಗೆ ಒಂದು ದಿವಸ ಸಾಯುವುದೈತಿ, ಒಂದು ದಿವಸ ಮನೆ ಬಿಡುವುದೈತಿ, ಒಂದು ದಿವಸ ಹೊಲ ತ್ವಾಟಪಟ್ಟಿ ಬಿಡುವುದೈತಿ, ಹುಟ್ಟಿರುವಂಥ ಅರಿವಿ ಒಂದು ದಿವಸ ಕಳಿಯೋದೈತಿ. ಕಳ್ಯಾಕಾಗ್ಲಿಕ್ಕಂದ್ರೆ ಹರಿದ ತೆಗಿತಾರ. ಹಾಂ, ಒಂದು ದಿವ್ಸ ನಮಗೆ ಗುಸುಲು ಮಾಡಿಸ್ತಾರ. ಇವತ್ತು ನಾನು ಜಳಕ ಮಾಡಿ ವಜೂ ಮಾಡಿ ಅತ್ತರ್ ಹಚ್ಕೊಂಡು ಇವತ್ತು ಜೋಡಿನ್ಯಾಗ ಬಂದೀನಿ. ಒಂದು ದಿವಸ ಬರ್ತೈತಿ, ನಾನು ಬರೋಕ್ಕಾಗೋದಿಲ್ಲ, ನನಗೆ ನಾಲ್ಕು ಮಂದಿ ತೊಗೊಂಡು ಬರ್ತಾರೆ. ಇವತ್ತು ನಡ್ಕೊಂಬಂದೀನಿ, ಯಾವತ್ತು ನಾನು ನಡ್ಕೊಂಡು ಬರೋಕೆ ಆಗೋದಿಲ್ಲ. ಯಾವತ್ತು ನೆನಪಿರ್ಬೇಕು, ಒಂದು ದಿವಸ ನನಗೆ ಸಾಯುವುದೈತಿ. ಹಾಂ, ಎಷ್ಟೋ ಜಡ್ಡು ಜಾಪತ್ರದ ಇಲಾಜ್ ಐತೆ ಅಂತದ. ಏನು ರೀ, ಹಜರತ್ ಮೊಹಮ್ಮದ್ ಸಲಾಸರು ಒಂದು ಹದೀಸ್ನೊಳಗೆ ಹೇಳ್ತಾರೆ ರೀ, ಈ ದನ ಕರ ಎಮ್ಮೆ ಎತ್ತು ಏನದಾವಲ್ಲ ರೀ, ಅವ್ರಿಗೆ ಸಾಯುವಂಥ ವಿಷಯ ಗೊತ್ತಿತ್ತಂದ್ರೆ ಅವು ದಪ್ಪ ಆಗ್ತಿದ್ದಿಲ್ಲಂತ.